ಬೆಳ್ಳುಳ್ಳಿ ಕಬಾಬ್ ಸೂಪರ್ ಸೂಪರ್ ನೋಡಿ, ರಸ್ಕ್ ತರ ಆಗ್ತಾ ಇದೆ. ಒನ್ ಮೋರ್ ಅನ್ಬೇಕು ನೀವು. ಭಯ್ಯ ಚಿಕನ್ ಸವೇಲು ಸಿದ್ಧ. ಚಂದ ಮಾಡಿಸಿ ಚಂದ ತಿನ್ಸಿ. ಇದು ಟಾಪಿಂಗ್. ನಿಂಬೆಹಣ್ಣು ಮನೆಯಲ್ಲಿ ಕುಟ್ಟಿ ಪುಡಿ ಮಾಡಿರ್ತಕ್ಕಂತ ಪೆಪ್ಪರ್ ಪೌಡ್ರು ಅದೆಲ್ಲ ತುಂಬಿದ್ರು. ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು. ಸ್ಮೆಲ್ಲು ಆಹಾ. ಉಮೇಶ್ ಅಣ್ಣವರ ನಾಟಿ ಚಿಕನ್. ಹಾಕಿ ಇಲ್ಲಿ ಹಾಕಿ ಅದಕ್ಕೆ ಹುರಿಬೇಕು. ಅದು ಇದಕ್ಕೆ ಕಲಿಸ್ಬೇಕು. ಓಕೆ ಹಾಕಿ ಸ್ವಲ್ಪ ಹೊತ್ತು ನೆನಿಬೇಕಲ್ಲ. ಅಲ್ಲ, ಇದನ್ನ ಒಂದು ತೊಳಿಬೇಕು. ಈಗ ತೊಳೆದ್ಮೇಲೆ ಮತ್ತೆ ಪೇಸ್ಟು ಇದನ್ನೆಲ್ಲ ಕೈಯಲ್ಲಿ ಆಡಿಸಿಲ್ಲ, ಆದರೂ ಅಂಗಡಿಯಿಂದ ತಂದಿರೋ ಸ್ಪರ್ಶ್ ಕಬಾಬ್ ಪುಡಿ 2 kg ಚಿಕನ್ಗೆ 2 ಪುಡಿ. ಹಂಗೆ ಹಾಕು ಹರಿದ್ಬಿಟ್ಟು ಒಳಗಡೆ ಹಾಕ್ಬೇಕಾಗಿ ವಿನಂತಿ. ಇದು ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚೆನ್ನಾಗಿ ರುಬ್ಬಿರ್ತಕ್ಕಂಥ ತೇಜು ಚಿಕನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲೇ ಶುಂಠಿ ಇತ್ತು ಬೇಕಾದಷ್ಟು. ಇವತ್ತು ಇಷ್ಟು ಲೇಟ್ ಆಯ್ತದೆ ಅನ್ಕೊಂಡಿರಲಿಲ್ಲ, ಬೇಗ ಬಂದಿದ್ರೆ ಇನ್ನೂ ಚೆಂದ ಇರ್ತದೆ. ಮನೆಯಲ್ಲಿ ಕುಟ್ಟಿ ಪುಡಿ ಮಾಡಿರ್ತಕ್ಕಂಥ ಪೆಪ್ಪರ್ ಪೌಡ್ರು ಅದೆಲ್ಲ ತುಂಬಿದ್ರು. ಇರಲಿ ತಗೋಬಾ. ನೆಕ್ಸ್ಟ್ ಗರಂ ಮಸಾಲ ಬರಲಿ, ಅಚ್ಚ ಖಾರದ ಪುಡಿ ಬರಲಿ. ಮನೆಯಲ್ಲಿ ಕುಟ್ಟಿ ಪುಡಿ ಮಾಡಿರ್ತಕ್ಕಂಥ ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಹಾಗೆ ಗರಂ ಮಸಾಲ ಹಾಕಿ ಭಯ್ಯ. ನೆಕ್ಸ್ಟು ಉಪ್ಪು ಬರಲಿ, ಅರಿಶಿಣ ಪುಡಿ ಬೇಕು. ನೆಕ್ಸ್ಟು ಉಪ್ಪು ಹಾಕಿ, ಇದಕ್ಕೆ ಹಾಕಿ, ಅದಕ್ಕೆ ಹಾಕೋಣ. ಇಲ್ಲಿ ಕಮ್ಮಿ ಹಾಕಿ, ಉಪ್ಪು ಅದರಲ್ಲೂ ಇರ್ತದೆ ಭಯ್ಯ. ಅರ್ಧ ಹಾಕು, ಸಾಕು. ಉಪ್ಪು, ಅರಿಶಿಣ ಪುಡಿ ಬೇಕು. ಏನದು? ಟೀ ಪುಡಿ ಬೇಡ, ಟೀ ಪುಡಿ ಹಾಕಿ. ನೆಕ್ಸ್ಟು ಅರಿಶಿಣ ಪುಡಿ ಹಾಕಿ, ಅದಕ್ಕೆ ಹಾಕ್ಬಿಡಿ ಎಲ್ಲ ಹಾಕಿ. ಮತ್ತೊಂದು ಪುಡಿ ಏನಾಗಲ್ಲ ಹಾಕಿ. ಇದು ಮನೆಯಲ್ಲಿ ಕುಟ್ಟಿ ಪುಡಿ ಮಾಡಿರ್ತಕ್ಕಂಥ ಅರಿಶಿಣ ಪುಡಿ. ಅರಿಶಿಣ ಎಲ್ಲಿಂದ ಮಾಡಿದ್ದು? ಅರಿಶಿಣ ಭೂಮಿಯಿಂದ ಬಂದಿದ್ದು, ನಾಟಿ ಅರಿಶಿಣ. ಎಲ್ಲನೂ ಹಾಕಿ ಮಿಕ್ಸಿಗೆ ಮಾಡಿ. ಈಗ ಕರ್ಬೇವಿನ ಸೊಪ್ಪು ಇದೆಯಾ? ಇಲ್ಲಲ್ಲ, ಕರ್ಬೇವಿನ ಸೊಪ್ಪು ಬೇಡ. ಉಂಟು ಕರ್ಬೇವಿನ ಸೊಪ್ಪು ಉಂಟು. ಬೇಡ ಅಲ್ಲಾದ್ರೆ ನೋಡಿ ಅಲ್ಲೇ, ಅದು ಬೇಡ. ನೋಡಿ ಇಲ್ಲೇ ಉಂಟು. ಬೇಕಾದ್ರೆ ಅದು ಲಾಸ್ಟಿಗೆ ಹಾಕ್ಬೇಕು. ಈಗ ಹಾಕಿದ್ರೆ ಅದು ಹಿಡಿಯೋದಿಲ್ಲ, ಬೆಂಕಿಲಿ ಸುಟ್ಟೋಗ್ತದೆ. ನಿಮ್ಮ ಈ ವಿಡಿಯೋ ನೋಡಿ ಆಸೆ ಆಗಲಿಕ್ಕೆ. ಅದೇ ನಿಮ್ಮ ಹೋಮ್ ಸ್ಟೇಲಿ ಈ ಥರ ಮಾಡಿಕೊಡ್ತಾರೆ ಅಂತ ಜನಕ್ಕೆ ಗೊತ್ತಾಗಬೇಕಲ್ಲ. ಹೌದು, ಬಡಮನೆ ಉಮೇಶ್ ಅಣ್ಣವರ ಹೋಮ್ ಸ್ಟೇಲಿ ಈ ಥರ ಎಲ್ಲ ಸಿಗುತ್ತೆ ಚಾನ್ಸು ತಿನ್ನಲಿಕ್ಕೆ ಅಂತ. ಹೋಟೆಲ್ ತಂದು ತಿನ್ನೋದಕ್ಕೂ ಹಿಂಗೆ ಮಾಡೋದಕ್ಕೂ ಇಲ್ಲಿ ಮಾಡಿ ತಿನ್ನೋದು ವ್ಯತ್ಯಾಸ ಉಂಟಲ್ಲ. ಹೌದು, ಕಣ್ಣಲ್ಲಿ ನೋಡಿ ನಾವು ಮಾಡಿ ಜೊತೆ ಇದ್ದು ತಿನ್ನೋದುಂಟಲ್ಲ, ಅದು ಟೇಸ್ಟ್. ಅದು ನಿಮಗೆ ಉಮೇಶ್ ಅಣ್ಣ ಒಂದು 4 ಪೀಸು ಸಪ್ರೇಟ್ ಆಗಿ ಇಲ್ಲ ಆಮೇಲೆ ಇರಿ ಎಲ್ಲ ನೆನಿಲಿ ಫಸ್ಟು. ಯಾಕೆ ಹೇಳಿ? ಮೊಟ್ಟೆ ತಂದಿದ್ರಂತೆ, ಮೊಟ್ಟೆ ಹಾಕೋಣ ಅಂತ. ಇದೆಯಾ ಮೊಟ್ಟೆ? ಹಾಕಿದ್ವಿ, ಇನ್ನೂ ಸಕ್ಕತ್ತಿರೋದು ಭಯ್ಯ. ಮೊಟ್ಟೆ ಮರ್ತು ಬಿಟ್ವಲ್ಲ ಭಯ್ಯ. ಮೊಟ್ಟೆ ಹೊಡೆದಾಗಿರೋದು ಬಿಡಲ್ಲಿ, ಕೋಳಿ ಆಗಿರೋದು. ಅದು ಕರೆಕ್ಟ್. ಓಲಿ ಆಗೋಗಿರೋದಲ್ಲಿ ಬಿದ್ದುಬಿಟ್ಟು ಕೈ ಹಿಂಗೆ ಏಟ್ ಮಾಡಿಕೊಂಡು ನೀನು ಅಪ್ಲೋಡ್ ಇವತ್ತೇ ಮಾಡಿಸ್ಬಿಟ್ಟಿದ್ದೆ, ನೆನ್ನೆ ಮೊನ್ನೆ. ಅದು ಕರೆಕ್ಟ್. ಇದರಲ್ಲಿ ಇನ್ನೂ ಮಸಾಲೆ ಉಂಟು. ಅಲ್ಲ, ಈ ಪಾತ್ರೆಲಿ ಇದ್ರೆ ಚೆನ್ನಾಗಿರೋದೇನು? ಬೇಡವಾ? ಬೇಡ. ಇಲ್ಲ, ಎತ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ. ಇಲ್ಲ, ಅದೆಲ್ಲ ಸುಲಿಯಕ್ಕೆ ಉಂಟಲ್ಲ. ಏನು ಸುಲಿ? ಕೋಲಿಗೆ ಹಾಕುತ್ತಲ್ಲ ಇದಕ್ಕೆ. ಅಲ್ಲ, ಇದರಲ್ಲಿ ಎತ್ಕೊಂಡು ಒಂದೊಂದು ಹಾಕೋಬೋದಲ್ಲ? ಅಲ್ಲಲ್ಲ, ಹಾಗಲ್ಲ, ಬೇಸಕ್ಕಲ್ಲ. ಅದಕ್ಕೆ ಅಲ್ಲಿ ಹಾಕೋಕ್ಕೆ ಕೋಲಿಗೆಲ್ಲ ಸುರಿಬೇಕು ಅದನ್ನ. ಕೈ ಮೇಲ್ಗಡೆ ಇರೋದು ಅಲ್ಲಿ ಹಾಕಿ ಮಸಾಲೆ. ಎಲ್ಲ ಆಯ್ತು, ಯಾವ ಸಾಂಗ್ ಬೇಕಾದ್ರೆ ಜೀರಿಗೆ ಮೆಣಸು ಬೇಕಾದ್ರೆ ಹಾಕ್ಬೋದು. ಬೇಡ, ಇಲ್ಲ ಮೆಣಸು ಹಾಕಿದ್ದೀನಿ. ಜೀರಿಗೆ ಇಲ್ಲ. ಈಗ ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಟ್ಟು ನಂತರ ಬ್ಯಾಟಿಂಗ್ ಶುರು ಮಾಡ್ಕೊಳ್ಳೋಣ. ಅದು ಬಾರ್ಬಿಕ್ಯೂ ಮಾಡೋದು ಇವತ್ತಿನ ಸ್ಪೆಷಲ್ ನಮ್ಮದಿದೆ. ನಾನು ನನ್ನ ಹೆಂಡ್ತಿನ ಅಲ್ಲೇ ಅದೇ ಮೆಟಡೋರಲ್ಲಿ ಕೂಸಿ ನಾನು ಸೀದಾ ಮಣಿಪಾಲಿಗೆ. ಇಲ್ಲೇ ಅವನು ಅಲ್ಲಿ ಅಮೆರಿಕ ಹೋಗ್ತಾನೆ, ಇನ್ನೊಬ್ಬ ಕೆನಡಾದಲ್ಲಿ. ಸ್ವಲ್ಪ ಬರಲಿಲ್ಲ. ಮಾಡಿ
ಬಿಡಿ ಇನ್ನು ಬಿಡಿ, ಇನ್ನು ಅದ್ರ ಪಾಡಿಗೆ ಅದು ಇರ್ತದೆ, ತಲೆ ಕೆಡಿಸಿ ಬಿಡಿ. ಹಾಂ ಯಾರಪ್ಪ ಹಳ್ಳಿ ಮಕ್ಕಳು ಕಟ್ಟೆ ಮೇಲೆ ಹಾಕ್ತವ್ರೆ ರಾ ಫುಡ್ಡು. ಸೋರಬಾರ್ದು, ಸೋರಿದ್ರು ಇದ್ರ ಮೇಲೆ ಬೀಳಿ ಅಂತ, ಆಮೇಲೆ ಯೂಸ್ ಆಗುತ್ತೆ. ಅದಕ್ಕೊಂದು ಕಾಂಬಿನೇಷನ್ ಕೊಡ್ಲ ನಾನು ಏನು ನಿಮಗೆ? ಹಾಕ್ಲಿಕ್ಕೆ ಅಂತ ಬೇಡ ಬನ್ನಿ, ಅದಕ್ಕೆ ಸಣ್ಣ ತೂತ್ ಮಾಡಿ. ಹಾಂ ಭಯ್ಯ, ಅದ್ರ ಮೇಲೆ ಇಡಿ ಭಯ್ಯ, ಸ್ವಲ್ಪ ದೂರ ಆಗುತ್ತೆ. ಮರಿ ಜಾಸ್ತಿ ಆಯ್ತದ ಕಾವು. ನಿಧಾನ ಸಿಟ್ರಾಸ್ ಅದು. ಈ ಗಿಡ ಎಲ್ಲಿದೆ? ಯಾವುದು? ಸುನೀಲ್ ಅವರ ಅಧ್ಯಕ್ಷತೆಯಲ್ಲಿ ಚಿಕನ್ ರೆಡಿ ಆಗಿದೆ. ಸುನೀಲ್ ಅವರ ಅಧ್ಯಕ್ಷತೆ ನಿಮ್ಮ ತೋಟದಲ್ಲಿ, ನಮ್ಮ ತೋಟದಲ್ಲಿ ಬಾರ್ಬಿಕ್ಯೂ ಚಿಕನ್ ರೆಡಿ ಆಗಿದೆ. ತಗೋಬಾಯ್ ಪ್ಲೇಟು. ಇಲ್ಲಿ ಯಾಕೆ ಉದುರ್ಸಿ? ಉಮೇಶ್ ಅಣ್ಣ ಹೆಂಗಿದೆ ಅಂದ್ರೆ ಮಾತ್ರ ಯಾರು ನೋಡಿ ಬಾಯಲ್ಲಿ ನೀರು ಹಾಕಿಬೇಡಿ. ವಿಡಿಯೋ ಮಾಡಿ. ಮಾಡ್ತಾ ಇದ್ದೀನಿ. ಯಾರು ನೋಡ್ಕೊಂಡು ಇದು ಮಾಡ್ಕೋಬೇಡಿ ಅಂತ, ಬಾಯಲ್ಲಿ ನೀರು ಬರ್ಸ್ಕೋಬೇಡಿ ಅಂತ. ಇಲ್ಲಿಗೆ ಬನ್ನಿ ನೆಕ್ಸ್ಟ್ ಅಷ್ಟೇ. ಅಲ್ಲೇ ಸುಮ್ಮನೆ ಆಸೆ ಪಟ್ಕೊಂಡ್ಬಿಡಿ, ಇರಬೇಡಿ. ಇಲ್ಲಿಗೆ ಬಂದ್ರೇನೆ ಈ ತರ ಮಜಾ. ಬೇಕಾದ್ರೆ ಊರು ಕುರಿದು ತಲೆ ಬೇಕಾದ್ರೂ ಮಾಡಿಕೊಡುವ ಅಷ್ಟೇ. ಬರುತ್ತೆ ಮಾತ್ರ ಕುರಿ ತಲೆ ಹಿಡ್ಕೊ ಅಷ್ಟೇ ಅಷ್ಟೇ. ಎಂತ ತಂದ್ರೂ ನಾವು ಮಾಡ್ಕೊಡ್ತೀವಿ. ಎಲ್ಲ ಪೀಸ್ಗಳು ಹೇಳ್ತಿದೆ, ನಾವು ರೆಡಿ ಇದೀವಿ ಅಂತ. ನೀವು ರೆಡಿ ಇದೀರ ಅಂತ ಕೇಳ್ತಿದೆ. ಬೇಯದ್ ನೋಡಿದ್ರೆ ನೀವು ಇಲ್ಲಿಗೆ ಬರ್ಬೇಕು. ಬೇಯಿಸೋದ್ ನೋಡಿದ್ರೆ ಇಲ್ಲಿ ಅಲ್ಲಿಗೆ ಬರ್ತಾರಾಗ ಎಷ್ಟು ಬೇಗ ಕುಕ್ಕರ್ ಒಂದೊಂದು ತೆಗಿರಿ. ಇಲ್ಲಿ ಜಾಮ್ ಆಗಿದೆ, ದಪ್ಪ ಪೀಸ್ ಇದೆಲ್ಲ. ನಾನು ಮುಂದೆ ಒಂದು ಬರ್ತಲ್ಲ, ಅದು ಇಟ್ಕೊಬೇಕಾ? ಬೇಡ, ಎಲ್ಲಿ ಇಡ್ನಾರಿ ನೋಡಿ. ಆ ಕೆಲಸ ಮಾಡಿ ಬೇಕಾರೆ. ಬೇಡ ಬೇಡ ಬೇಡ, ಕೈ ಅದಕ್ಕೊಂದು ತಾಕ್ತು ಅಂದ್ರೆ ನಿಂಬೆಹಣ್ಣು ಇದು ಟಾಪಿಂಗ್. ನಿಂಬೆಹಣ್ಣು ಉಂಟು. ನಿಂಬೆಹಣ್ಣು ಅದು ಹಾಕ್ಲ, ಅದು ಕಟ್. ಇದು ಚಾಕು ಉಂಟು. ಅದೇ ನಿಂಬೆಹಣ್ಣು ಅಷ್ಟೇ ಉಲ್ಟಾ ಇರ್ತಲ್ಲ, ಇದನ್ನು ಅಷ್ಟೇ ಇದೆ. ಭಯ್ಯ ಚಿಕನ್ ಸವೇಲು ಸಿದ್ಧ. ಈಗ ಫಸ್ಟ್ ಎಲ್ಲ ಒಂದೊಂದು ಪೀಸ್ ಹಾಕೊಳ್ಳಿ. ಬನ್ನಿ ಉಮೇಶ್ ಅಣ್ಣ ಈ ಕಡೆ ಬನ್ನಿ, ಹೇಳ್ತೀನಿ. ಬನ್ನಿ ಕೈ ಬನ್ನಿ ಇಲ್ಲೇ. ಬಸ್ ನೀವು ಇಟ್ಕೊಳ್ಳಿ, ಸ್ವಲ್ಪ ಮೂಳೆ ತರ ಇಟ್ಕೊಳ್ಳಿ. ಯಾಕಂದ್ರೆ ಬನ್ನಿ ಇಟ್ಕೋ ಭಯ್ಯ. ಚಿಕನ್ ಸವೇಲು ಸಿದ್ಧ. ಸೂಪರ್ ಹಂಗಯ್ಯ, ಸೂಪರ್ ಸುನೀಲ್. ಯಾವ್ದು ಕಲರ್ ಇದೆಯಾ, ಏನಿದೆ ನೋಡಿ. ಜ್ಯೂಸಿ ನೋಡಿ ಹೆಂಗೆ ಬೆಂದಿದೆ ನೋಡಿ. ಹೂವು ಇದ್ದಾಗಿದೆ. ಆಹಾ ಎಕ್ಸ್ಟ್ರಾರ್ಡಿನರಿ. ನಿಜವಾಗ್ಲೂ ಚಿಕನ್ ಮಾತ್ರ ಕ್ರಿಸ್ಪಿಯಾಗಿ ಬಂದಿದೆ. ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ. ದಿಲೀಪ್ ಅವ್ರು ಹೆಂಗಿದೆ ಟೇಸ್ಟು? ಕ್ರಿಸ್ಪಿ ಜ್ಯೂಸಿ. ಅಲ್ಲ ಟೇಸ್ಟ್ ಹೆಂಗಿದೆ ಉಮೇಶ್? ಸೂಪರ್. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಸುನೀಲ್ ಮಾಡಿದ್ದ ಇದು ಚಿಕನ್ ಸೂಪರ್ ಆಗಿದೆ. ನಮ್ಮಲ್ಲಿ ಮಲೆನಾಡಲ್ಲೂ ಕೂಡ ಈ ರೀತಿ ಮಾಡೋದಕ್ಕೆ ನಾವು ಜೀರಿಗೆ ಮೆಣಸು ಇದನ್ನೆಲ್ಲ ಹಾಕಿ ಮಾಡೋದು. ನಮ್ಮಲ್ಲಿ ಹಳ್ಳಿ ಪದ್ಧತಿಯಲ್ಲಿ ಮಾಡೋದು. ಹಳ್ಳಿ ಪದ್ಧತಿ ಹೌದು. ಆದರೆ ಇದು ಎರಡೂ ಮಿಕ್ಸಿಂಗ್ ಆಗಿ ಮಾಡಿದ್ದು ಭಾರಿ ಚೆನ್ನಾಗಿದೆ. ಬಹುಶಃ ಇದನ್ನೆಲ್ಲ ಮಕ್ಕಳು ಕೂಡ ಇದನ್ನ ಈ ರೀತಿ ಮಾಡಿ ಆರೋಗ್ಯಕ್ಕೆ ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡೋದಕ್ಕೆ ಇದೆ. ನಿಜವಾಗ್ಲೂ ಕ್ರಿಸ್ಪಿಯಾಗಿ ಎಷ್ಟು ಟೇಸ್ಟಾಗಿ ಬಂದಿದೆ ಅಂದರೆ ಹೆಂಗೂ ಮಾಡೋದು. ಮ್ಯಾಗಿ ಹಾಲೆ ಹೊರಿ ತಿನ್ನೋದಕ್ಕಿಂತನೂ, ಯಾವುದೋ ಬೇಕ್ರಿ ಫುಡ್ ತಿನ್ನೋದಕ್ಕಿಂತನೂ ಸ್ವಂತ ತಂದು ಸ್ವಂತ ಮಾಡಿ, ಆಯ್ತಾ, ಉಪ್ಪು ಜೀರಿಗೆ ಮೆಣಸು ಹಾಕಿ ಯಾವ್ದಾದ್ರು ಇದನ್ನ ಹಾಕಿ ಮಾಡಿ ತಿಂದರೆ ಅದಕ್ಕಿಂತ ದೊಡ್ಡ ಇದು ಯಾವುದೂ ಅಲ್ಲ. ಅದುವಾಗಿ ಬಂದಿದೆ. ನಿಜವಾಗ್ಲೂ ಕೆಂಡದ ಮೇಲೆ ಬೇಯಿಸಿರೋದು ಗೊತ್ತು, ಅದುವಾಗಿ ಬಂದಿದೆ. ಒಂದ್ಸಲಿ ಟ್ರೈ ಮಾಡಿ, ನಿಜವಾಗ್ಲೂ ಸಕ್ಕತ್ತಾಗಿದೆ, ಸೂಪರ್ ಆಗಿ ಬಂತು. ಒಳ್ಳೆ